ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಭಗವದ್ಗೀತೆಯನ್ನು ಕುರಿತು ಭವಿಷ್ಯವನ್ನು ಹೇಳ್ತಾ ಇದ್ರು. ಭವಿಷ್ಯತ್ತಿನಲ್ಲಿ ಹೀಗಾಗುತ್ತೆ ರಾಮ, ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಉಪದೇಶವನ್ನು ಮಾಡ್ತಾನೆ ಅಂತ ಹೇಳಿದಾಗ ಅವ್ರು ಯಾವಾಗ ಅವತಾರ ಎತ್ತಾರೆ ಅಂತ ಹೇಳಿದಾಗ ರಾಮನಿಗೆ ವಸಿಷ್ಠರು ಹೇಳ್ತಾರೆ, ನರನಾರಾಯಣನಾಗಿ ಶ್ರೀಮನ್ನಾರಾಯಣನೇ ಅವತಾರವನ್ನು ತಾಳಿ ಬರ್ತಾನೆ ಭೂಭಾರವನ್ನು ಕಡಿಮೆ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಿ ಅರ್ಜುನನಿಗೆ ಕೃಷ್ಣನು ಉಪದೇಶ ಮಾಡುವ ಕೆಲವೊಂದು ಉಪದೇಶಗಳನ್ನು ಇಲ್ಲಿ ಕೊಟ್ಟಿದ್ರು. ಈಗ ಕೃಷ್ಣ ಮುಂದುವರಿಸಿ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅಂತಃಕರಣವು ತನ್ನ ಧರ್ಮವಾದ ಸಂಕಲ್ಪ ವಿಕಲ್ಪಾದಿಗಳಲ್ಲಿ ಒದ್ದಾಡುತ್ತಿರುವಾಗ, ಈಗ ಇಲ್ಲಿ ಯಾವುದೋ ಕಥೆಗಳನ್ನ ಆಗಲಿ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಬಾರದ ಮಾತುಗಳನ್ನಾಗಲಿ ಹೇಳ್ತಾ ಇಲ್ಲ. ನಾವು ಕೇವಲ ಸ್ಥೂಲ ಶರೀರದ ಮೇಲ್ನೋಟ ಮತ್ತು ಸ್ಥೂಲ ಶರೀರದ ಒಳಗಿರತಕ್ಕಂಥ ಈ ಜೀರ್ಣಾಂಗಗಳು ಇವುಗಳ ಬಗ್ಗೆ ಮಾತ್ರ ನಾವು ವಿಶ್ಲೇಷಣೆ ಮಾಡಿ ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳನ್ನು ಇವುಗಳನ್ನ ಲೆಕ್ಕದಲ್ಲಿ ತಗೊಂಡು ಅವುಗಳ ವಿಚಾರವನ್ನು ಇಲ್ಲಿ ಪರಾಮರ್ಶೆ ಮಾಡಿ ನಮಗೆ ಅದರ ಸೀಕ್ರೆಟನ್ನು ಬಿಡಿಸ್ತಾ ಹೋಗ್ತಾರೆ ಜ್ಞಾನಿಗಳು. ಈಗ ಈ ಸೂಕ್ಷ್ಮ ಶರೀರದಲ್ಲಿ ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಏನು ಕರಿತೀವಲ್ಲ, ಈ ಅಂತಃಕರಣವು ತನ್ನ ಧರ್ಮವಾದ, ಅಂತಃಕರಣದ ಧರ್ಮ ಯಾವುದು? ಅಂತಃಕರಣದ ಧರ್ಮ ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡಿಕೊಳ್ಳೋದು. ಅದೇನು ಮಾಡ್ತದೆ? ತನ್ನ ಸಂಕಲ್ಪ ವಿಕಲ್ಪಾದಿಗಳಲ್ಲಿ ಒದ್ದಾಡುತ್ತಿರುವಾಗ, ಸಂಕಲ್ಪ ವಿಕಲ್ಪ ಮಾಡಿಕೊಂಡು ಒದ್ದಾಡೋದೇ ಕೆಲಸ ಅಂತಃಕರಣಕ್ಕೆ, ಇನ್ನೇನೂ ಇಲ್ಲ. ಶುದ್ಧ ಅಂತಃಕರಣವಾದರೆ ಒಳ್ಳೆಯದನ್ನು ವಿಚಾರ ಮಾಡುತ್ತೆ. ಮಲಿನ ಅಂತಃಕರಣವಾಯಿತು ಅಂದರೆ ಸಂಸಾರದ ಜಂಜಾಟಗಳಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲನೂ ಮಾಡಿಕೊಂಡು ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇರ್ತದೆ. ಈಗ ಅಂತಃಕರಣದ ಧರ್ಮವಾದ ಸಂಕಲ್ಪ ವಿಕಲ್ಪಾದಿಗಳಲ್ಲಿ ಒದ್ದಾಡುತ್ತಿರುವಾಗ ಮಹಾನ್ ಆತ್ಮನಾದ ನೀನು ಅವುಗಳಲ್ಲಿ ಯಾವುದನ್ನು ನಾನು ಎಂದುಕೊಳ್ಳುವೆ? ನಿನ್ನ ಭಾಗವು ಅಲ್ಲಿ ಸೇರಿಕೊಂಡು ಕ್ಲೇಶಕ್ಕೆ ವಶವಾಗಿರುವುದು ಹೇಳು. ಪರಮಾತ್ಮ ಅರ್ಜುನನಿಗೆ ಕೇಳ್ತಾ ಇದ್ದಾನೆ. ಅಂತಃಕರಣದ ಏನು ಗುಣಧರ್ಮ ಅದು ಯಾವುದು? ಒದ್ದಾಡುವುದು, ಸಂಕಲ್ಪ ವಿಕಲ್ಪಾದಿಗಳನ್ನ ಮಾಡಿಕೊಂಡು ಅವು ಈಡೇರಿದಾಗ ಸಂತೋಷ ಪಡುವುದು, ಆಗದೇ ಇದ್ದಾಗ ದುಃಖ ಪಡುವುದು ಇದು. ಆದರೆ ನೀನು ಮಹಾನ್ ಆತ್ಮ, ನೀನು ಪರಮಾತ್ಮ. ಈಗ ನೀನು ಅವುಗಳಲ್ಲಿ ಯಾವ ಭಾಗವಾಗಿದ್ದೀಯಾ ಅಂತ ನೀನು ಒದ್ದಾಡ್ತಾ ಇದೆಯಪ್ಪ. ಅವುಗಳಲ್ಲಿ ನಿನಗೂ ಅದಕ್ಕೂ ಸಂಬಂಧ ಏನು? ಆತ್ಮನಾದ ನೀನು ಅವುಗಳಲ್ಲಿ ಯಾವುದನ್ನು ನಾನು ಅಂದ್ಕೋತಾ ಇದೆಯಾ? ಅಂತಃಕರಣದಲ್ಲಿ ನೀನು ಯಾವುದನ್ನು ಮನಸ್ಸು ನಾನು ಅಂತ ಇದೆಯೋ, ಚಿತ್ತ ನಾನು ಅಂತ ಇದೆಯೋ, ಬುದ್ಧಿ ನಾನು ಅಂತ ಇದೆಯೋ, ಅಥವಾ ಅಹಂಕಾರ ತತ್ವವಾದ ನಾನು ಅಂತ ಹೇಳ್ತದಲ್ಲ ಅದು ನಾನು ಅಂತ ಇದೆಯೋ? ಇದರಲ್ಲಿ ಯಾವುದು ನೀನು ಯಾವುದೂ ಅಲ್ಲ. ಎಲ್ಲದಕ್ಕೂ ಚೈತನ್ಯವನ್ನು ಕೊಡ್ತಾ ಇರ್ತಕ್ಕಂಥ ಸಾಕ್ಷಿ ಮಾತ್ರನು ನೀನು ಯಾಕೆ ದುಃಖ ಪಡ್ತಾ ಇದೀಯಾ? ನೀನು ದುಃಖಿಯಲ್ಲ, ನೀನು ಪರಮಾತ್ಮ, ನೀನು ಸಚ್ಚಿದಾನಂದ ಅಂತ ಇಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅನೇಕರು ಸೇರಿಕೊಂಡು ಮಾಡಿರುವ ಕೆಲಸವನ್ನು ಕುರಿತು ಅರ್ಜುನ, ಯಾವನಾದರೊಬ್ಬನು ತನ್ನದೆಂದು ಅಭಿಮಾನವನ್ನು ವಹಿಸಿ ದುಃಖಪಟ್ಟರೆ ಅವನು ಹಾಸ್ಯಕ್ಕೆ ಗುರಿಯಾಗುವನಲ್ಲವೇ? ಒಂದು 10 ಜನ ಸೇರಿ ಒಂದು ಕಾರ್ಯವನ್ನು ಮಾಡ್ತಾರೆ. ಆಗ ಒಬ್ಬನು ಅಭಿಮಾನದಿಂದ ಅಯ್ಯೋ ಇದು ನಂದು, ಇದು ನಾನು ಮಾಡಿದೆ ಅಂತ ಅಭಿಮಾನ ಪಟ್ಟುಕೊಂಡು ದುಃಖಪಟ್ಟರೆ ಅದು ಹಾಸ್ಯಕ್ಕೆ ಗುರಿಯಾಗುತ್ತೆ. ಯಾಕೆ? ಮಾಡಿದವರೆಲ್ಲರಿಗೂ ಸೇರಬೇಕಾದದ್ದು. ಕಾರ್ಯದಿಂದಲೂ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಕೇವಲಗಳಾದ ಇಂದ್ರಿಯಗಳಿಂದಲೂ, ನೋಡಿ, ಕೇವಲಗಳಾದ ಇಂದ್ರಿಯಗಳಿಂದಲೂ, ಇಂದ್ರಿಯಗಳು ಕೇವಲಗಳು ಅಂದರೆ ತುಂಬ ತುಚ್ಛೀಕರಿಸಿ ಮಾತಾಡ್ತಾ ಇದ್ದಾರೆ ಇಲ್ಲಿ. ಕೇವಲಗಳಾದ ಇಂದ್ರಿಯಗಳಿಂದಲೂ ಯೋಗಿಗಳು ಕರ್ಮ ಮಾಡುವರು. ಯಾಕಂದರೆ ಇವೆಲ್ಲ ಇರ್ತಕ್ಕಂಥದ್ದು ಕರ್ಮ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥವು. ಅದರಿಂದ ಕರ್ಮ ಮಾಡ್ತಾರೆ ಯೋಗಿಗಳು. ಅವರು ಮಾಡುವುದು ಚಿತ್ತಶುದ್ಧಿಗಾಗಿ. ಯಾರು ಯೋಗಿಗಳು ಮಾಡುವುದು ಇಂದ್ರಿಯಗಳ ಮುಖಾಂತರ ಚಿತ್ತಶುದ್ಧಿಗಾಗಿ, ಕಾರ್ಯದಿಂದಲೂ, ಮಾಡುವ ಕೆಲಸದಿಂದಲೂ, ಮನಸ್ಸಿನಿಂದಲೂ, ಬುದ್ಧಿಯಿಂದಲೂ, ಕೇವಲಗಳಾದ ಇಂದ್ರಿಯಗಳಿಂದಲೂ ಯೋಗಿಗಳು ಕರ್ಮ ಮಾಡುವರು. ಗೊತ್ತಾಯ್ತಲ್ವಾ? ಯೋಗಿಗಳು ಕರ್ಮ ಮಾಡುವರು. ಯಾತಕ್ಕೆ ಮಾಡ್ತಾರೆ? ಅವರು ಮಾಡುವುದು ಚಿತ್ತಶುದ್ಧಿಗಾಗಿ. ಅವರಿಗೆ ಮಾಡುವ ಕರ್ಮದಲ್ಲಿ ಆಸಕ್ತಿ ಇರುವುದಿಲ್ಲ. ಯಾಕಂದರೆ ದೇಹದ ಮೂಲಕವೇ ಯಾವ ಸಾಧನೆಯನ್ನು ಯಾರೊಬ್ಬರು ಮಾಡಲೇಬೇಕು. ಆದರೆ ಇವರು ಸಾಧನೆಯನ್ನು ಉದ್ಧಾರಕ್ಕಾಗಿ ಮಾಡ್ತಾರೆ, ಚಿತ್ತಶುದ್ಧಿಗಾಗಿ ಮಾಡ್ತಾರೆ. ನಾವು ಕಾರ್ಯವನ್ನು ಯಾವುದಕ್ಕೆ ಮಾಡ್ತೀವಿ? ಫಲಾಪೇಕ್ಷೆಯಿಂದ ಮಾಡ್ತೀವಿ.
ನಾವು ಶಾಶ್ವತ ಸುಖದೆಡೆಗೆ ಸಾಗಲಿಕ್ಕೆ ಮಾಡ್ತೀವಿ, ಇವರು ಅತ್ಯಲ್ಪ ಸುಖವನ್ನು ಅನುಭವಿಸ್ಲಿಕ್ಕಾಗಿ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ ಅಂತ ಇಲ್ಲಿ ಸಾಧಕರಾದವರು ತಿಳ್ಕೋಬೇಕು. ಅಹಂಕಾರವೆಂಬ ವಿಷಚೂರ್ಣದಿಂದ ಯಾರ ದೇಹವು ಸತ್ತಿಲ್ಲವೋ ಅಂತಹವರು ರಾಗದ್ವೇಷಾದಿಗಳಿಲ್ಲದವರು. ಅಂತಹವರು ಕರ್ಮಕಾರಿಗಳಾಗಿ ಫಲಭೋಕ್ತೃಗಳಾಗಿ ಕಂಡರೂ ಅವರು ಕರ್ತೃಗಳೂ ಅಲ್ಲ, ಭೋಕ್ತೃಗಳೂ ಅಲ್ಲ. ಅಹಂಕಾರವೆಂಬ ವಿಷಚೂರ್ಣದಿಂದ, ವಿಷದ ಪುಡಿ ಇದೆಯಲ್ಲ, ವಿಷದ ಪುಡಿಯಿಂದ, ಅಹಂಕಾರವೆನ್ನುವುದು ವಿಷದ ಪುಡಿ ಇದ್ದಾಗೆ ಅದನ್ನು ದೇಹದಲ್ಲಿ ಯಾವುದೋ ರೀತಿಯಲ್ಲಿ ಸ್ವೀಕಾರ ಮಾಡಿಬಿಟ್ರು ಯಾರ ದೇಹವು ಸತ್ತಿಲ್ಲವೋ, ಅದನ್ನು ಅಹಂಕಾರವನ್ನು ಸ್ವೀಕಾರ ಮಾಡಿದವ್ರ ದೇಹ ಸತ್ತಿಲ್ಲ ಅಂದರೆ ಏನು ಅರ್ಥ ಇಲ್ಲಿ? ಅಹಂಕಾರ ಪೀಡಿತರಾಗಿರೋದಿಲ್ಲ ಅವರು. ಅಹಂಕಾರ ಇರ್ತದೆ ಅವರಲ್ಲೂ ಕೂಡ, ಆದರೆ ಅಹಂಕಾರಕ್ಕೆ ಒಳಗಾಗಿರೋದಿಲ್ಲ. ರಾಗದ್ವೇಷಾದಿಗಳಿಲ್ಲದವರು ಅವರು. ಅಂಥವ್ರು ಯಾರು? ರಾಗದ್ವೇಷಾದಿಗಳು ಇಲ್ಲದವರು. ಅಹಂಕಾರವನ್ನು ಪಡ್ತಾ ಇಲ್ಲ ಅವರು. ನಾನು 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 ಅಂತ ಇಲ್ಲ ಅವರು. ಅವರು ಎಲ್ಲ ನಿಂದೆ ಅಂತ ಪರಮಾತ್ಮನಿಗೆ ಭಕ್ತಿಯಲ್ಲಿ ಶರಣು ಹೋಗಿದ್ದಾರೆ. ಇಲ್ಲ ಅಂದರೆ ಅವರು ಎಲ್ಲವೂ ನಾನೇ ಆಗಿದ್ದೀನಿ ಅಂತ ವಿಶಾಲವಾದ ಮನೋಭಾವದಿಂದ ವಿಶ್ವವ್ಯಾಪಕನಾದ ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲವೂ ನಾನೇ ಅಂತ ಇದ್ದಾರೆ. ಸಂಕುಚಿತವಾದ ನಾನು ನಾನು ಅಂತ ಬಂಧನಕ್ಕೆ ಒಳಗಾಗುವ ನಾನು ಅನ್ನೋರು ಇಲ್ಲಿ ಅಹಂಕಾರವನ್ನು ತೆಗೆದುಕೊಂಡೇ ಇಲ್ಲ. ಅದರಿಂದ ಅವರು ರಾಗದ್ವೇಷಾದಿಗಳಿಲ್ಲದವರಾಗಿರ್ತಾರೆ. ಅಂಥವರು ಕರ್ಮಕಾರಿಗಳಾಗಿ ಫಲಭೋಕ್ತೃಗಳಾಗಿ ಕಂಡರು ಅವರು ಕರ್ತೃಗಳು ಅಲ್ಲ, ಭೋಕ್ತೃಗಳು ಅಲ್ಲ. ಅವರು ಕರ್ಮವನ್ನು ಮಾಡ್ತಾರೆ, ಫಲಗಳು ಬರುತ್ತೆ, ಅನುಭವಿಸ್ತಾರೆ. ಆದರೆ ಅವರು ಕರ್ಮವನ್ನು ಮಾಡಿದವರು ಅಲ್ಲ, ಫಲವನ್ನು ಉಂಡವರು ಅಲ್ಲ, ಅನುಭವಿಸಿದವರು ಅಲ್ಲ, ಎರಡೂ ಆಗ್ತಾರೆ. ಅದೆಂಗೆ ಸಾಧ್ಯ? ಅವರು ನಮ್ಮಂಗೆ ಎಲ್ಲವನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಅದೇ ಇಂಪಾರ್ಟೆಂಟ್ ಆಗಿರೋದು. ಅವರಿಗೆ ರಾಗದ್ವೇಷಾದಿಗಳು ಇರೋದಿಲ್ಲ, ಮನಸ್ಸಿನಲ್ಲಿ ಭೋಗದ ಇಚ್ಛೆ ಇರೋದಿಲ್ಲ, ಅವರು ಅದನ್ನು ವಾಸನೆಯಾಗಿ ಸ್ವೀಕಾರ ಮಾಡಿರೋದಿಲ್ಲ. ಯಥಾವತ್ತಾಗಿ ಯಾವುದು ಏನಾಗಬೇಕೋ ಅದಾಗಿರ್ತದೆ, ಅದನ್ನು ಅವರು ಬಂದಂತೆ ಸ್ವೀಕರಿಸಿರ್ತಾರೆ. ಆಗಬೇಕಾದ ಕಾರ್ಯವನ್ನು ಆಗಬೇಕಾಗಿದ್ದಂಗೆ ಮಾಡಿರ್ತಾರೆ. ಪ್ರಜ್ಞನು ಅತಿ ಬಹುಜ್ಞನೂ ಆಗಿದ್ದರೂ ಮನುಷ್ಯನು ದುಶ್ಶೀಲನಾಗಿದ್ದರೆ ಹೇಗೆ ಅಪ್ರಯೋಜಕನಾಗುವನೋ ಹಾಗೆಯೇ ಮಮತಾ ಎಂಬ ಅಮೇಧ್ಯದಿಂದ ದೂಷಿತವಾಗಿರುವ ಜನ್ಮವು ಯಾವಾಗಲೂ ಶೋಭಿಸುವುದಿಲ್ಲ. ಹೆಂಗೆ ಹೇಳ್ತಾರೆ ಅಂದರೆ, ಪ್ರಜ್ಞನು ನೋಡಿ, ಒಬ್ಬ ಮನುಷ್ಯ ಏನೇನಾಗಿರ್ತಾನೆ ಅಂದರೆ ಪ್ರಜ್ಞನಾಗಿರ್ತಾನೆ, ಅತಿ ಬಹುಜ್ಞನಾಗಿರ್ತಾನೆ, ಪ್ರಜ್ಞಾವಂತನಾಗಿರ್ತಾನೆ, ಅತಿ ಬಹುಜ್ಞನಾಗಿರ್ತಾನೆ, ಅನೇಕರಿಂದ ಹೊಗಳಿಸ್ಕೊಳ್ತಾನೆ, ತುಂಬ ಖ್ಯಾತಿಯನ್ನು ಪಡೆದಿರ್ತಾನೆ. ಆಗಿದ್ದರೂ ಮನುಷ್ಯನು ದುಶ್ಶೀಲನಾಗಿದ್ದರೆ, ಆದರೆ ಶೀಲ ಇರುವುದಿಲ್ಲ ಅಂದರೆ ಏನು? ದುರ್ನಡತೆಯನ್ನು ಕಲ್ತ್ಕೊಂಡಿರ್ತಾನೆ, ಕಳಂಕಿತನಾಗಿರ್ತಾನೆ. ಆಗಿದ್ದರೆ ಹೇಗೆ ಅಪ್ರಯೋಜಕನಾಗುವನೋ ಅಂಥವನಿಂದ ಯಾವ ಪ್ರಯೋಜನವೂ ಇಲ್ಲ. ದುಶ್ಶೀಲನಾದ ವ್ಯಕ್ತಿ ಹತ್ರ ಯಾವ ಒಳ್ಳೇದು ನಡೀತದೆ? ಆಗೋದಿಲ್ಲ. ಪ್ರಜ್ಞನವನು ತುಂಬ ಬುದ್ಧಿವಂತ, ಬಹುಜನರಿಂದ ಎಲ್ಲನೂ ಕೊಂಡಾಡಿಸ್ಕೊಳ್ತಾನೆ. ಯಾರು? ಇನ್ನು ಭಯ ಬಿದ್ದವ್ರು ಹೊಗಳ್ತಾರೆ. ಅದರಿಂದ ಬಹುಜ್ಞನೂ ಆಗಿರ್ತಾನೆ, ಆದರೆ ದುಶ್ಶೀಲನಾಗಿರ್ತಾನೆ, ಅವನು ಅಪ್ರಯೋಜಕ. ಅವನು ಹಾಗೆಯೇ ಮಮತೆ ಎಂಬ ಅಮೇಧ್ಯದಿಂದ ದೂಷಿತವಾಗಿರೋ ಜನ್ಮವು ಯಾವಾಗಲೂ ಶೋಭಿಸುವುದಿಲ್ಲ. ಮಮತೆ ಎಂಬುದು ಈ ದುರ್ನಡತೆಯನ್ನು ಒಳಗೊಂಡ ವ್ಯಕ್ತಿ ಇದ್ದಂತೆ. ಮಮತೆ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂದರೆ, ಕೇವಲ ತನ್ನವರಿಗಾಗಿ ಕಟ್ಟಿ ಹಾಕ್ತದೆ ಒಬ್ಬ ಮನುಷ್ಯನನ್ನು. ಅವನು ಪ್ರಾಪಂಚಿಕ ದೃಷ್ಟಿಯಲ್ಲಿ, ಇಡೀ ವಿಶಾಲವಾದ ದೃಷ್ಟಿಯಲ್ಲಿ ಜಗತ್ತನ್ನು ನೋಡೋದೇ ಇಲ್ಲ. ತಾನಾಯಿತು, ತನ್ನ ಕುಟುಂಬ ಆಯಿತು, ತನ್ನ ಪರಿವಾರವಾಯಿತು, ಇಷ್ಟಕ್ಕೆ ಒಳ್ಳೇದು ಮಾಡೋಕ್ಕೆ ನೋಡ್ತಿರ್ತಾನೆ. ಇದು ಮಲವಿದ್ದಂತೆ, ಗೊತ್ತಾಯ್ತಲ್ವ? ಅಮೇಧ್ಯವಿದ್ದಂತೆ, ಇದು ಹೇಸಿಗೆ ಇದ್ದಂತೆ. ಇಂಥವನ ಜನ್ಮವು ಯಾವಾಗಲೂ ಶೋಭಿಸುವುದಿಲ್ಲ ಅಂದ್ರೇನು? ಅವನಿಗೆ ಶೋಭೆ ತರೋದೇ ಇಲ್ಲ. ಅದು ಯಾವ ಇದರಲ್ಲೂ ಅದು ಏನಂತಾರೆ, ಅದು ಎಲ್ಲೂ ಒಳಪಾಗೋದಿಲ್ಲ, ಗೌರವಿಸಲ್ಪಡೋದಿಲ್ಲ, ಎಲ್ಲೂ ಸಲ್ಲುವುದಿಲ್ಲ, ಅದು ಶೋಭಿಸುವುದಿಲ್ಲ. ಅವನ ಜನ್ಮವೇ ಶೋಭಿಸೋದಿಲ್ಲ. ಸ್ವಾರ್ಥವನ್ನು ಬಿಡಬೇಕು, ಲೋಕಕ್ಕಾಗಿ ಏನಾದರೂ ಹಿತವನ್ನು ಮಾಡಬೇಕು ಅಂತ ಲೋಕದ ಚಿಂತನೆಯನ್ನು ಅಳವಡಿಸ್ಕೋಬೇಕು. ಎಲ್ಲರೂ ನನ್ನವರೇ, ಎಲ್ಲವೂ ನನ್ನದೇ ಅಂತ ಸಕಲ ಜೀವರಾಶಿಗಳು ತನ್ನಂತೆ ನೋಡುವ ದೃಷ್ಟಿ ಬೆಳೆಸ್ಕೋಬೇಕು. ತನಗೆ ತಿಳಿದ ಒಳಿತನ್ನು ಇತರರಿಗೂ ಮಾಡಬೇಕು, ಈ ಪ್ರಯೋಜನ ಅವ್ರಿಗೂ ಸೇರಬೇಕು ಅಂತ ನಮ್ಮಲ್ಲಿ ಅನ್ನಿಸ್ಬೇಕು. ಈ ರೀತಿಯಲ್ಲಿ ಒಬ್ಬನು ಬದುಕಿ ಬಾಳ್ದಾಗಲೇ ಅವನು ಬಾಳ್ಗೊಂದು ಅರ್ಥ. ಇಲ್ಲಾಂದರೆ ಏನಾಗುತ್ತೆ? ಅದು ವ್ಯರ್ಥವಾಗತ್ತೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್.